ಈ ಕಾನ್ಫಿಡೆನ್ಸ್ನಲ್ಲಿ ನೀವು ಇರೋವಾಗಲೇ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಅದು ಹೆಂಗೆ ಅಂದರೆ 95ನಲ್ಲಿ ಬ್ಯಾಟ್ಸ್ಮನ್ ಆಡ್ತಾ ಇದ್ದಾಗ ಬ್ಯಾಟ್ಸ್ಮನ್ ಆಡಿ ಗೊತ್ತಿಲ್ಲದ ಗೂಗ್ಲಿ ಎಸ್ದಂಗೆ ಈ ಕೇಂದ್ರದಿಂದ ಅನ್ಯಾಯ ಅನ್ನೋ ಗೂಗ್ಲಿಯನ್ನು ಎಸೆದಿದ್ದಾರೆ. ನಿಮ್ಗೆ ಗೊತ್ತಿಲ್ಲ ಆ ಬಾಣ ಅಂಥದ್ದೊಂದು ಬಾಣವನ್ನು ಹೂಡಿ ಬಿಟ್ಟಿದ್ದಾರೆ ನಿಮ್ಮ ಮೇಲೆ. ಯು ಲುಕ್ ಡಿಸ್ಟರ್ಬ್ಡ್, ಅಂದರೆ ನೀವು ನಿಮ್ಮ ಪಕ್ಷ ಲುಕ್ಸ್ ಡಿಸ್ಟರ್ಬ್ಡ್. ಇಲ್ಲದೇ ಇದ್ರೆ ನಿರ್ಮಲಾ ಸೀತಾರಾಮನ್ ಸದನದಲ್ಲಿ ಉತ್ತರ ಕೊಡೋದು, ನೀವು ಪ್ರತಾಪ್ ಸಿಂಹ ಎದ್ದು ನಿಂತ್ಕೊಂಡು ಮಾತನಾಡೋದು, ಪತ್ರಿಕಾಗೋಷ್ಠಿಯನ್ನು ನಡೆಸೋದು, ಅಂದರೆ ಸಿದ್ದರಾಮಯ್ಯನವರು ಬಿಟ್ಟ ಬಾಣ ಎಲ್ಲಿ ತಾಗಬೇಕು ಅಲ್ಲಿಗೆ ತಾಗಿದೆ ಅಂತ ಅರ್ಥ. ಅದು ಅಜಿತ್ ಅವರೇ, ಫಸ್ಟ್ ಆಫ್ ಆಲು ಇದು ಗೂಗ್ಲಿ ಅಲ್ಲ, ಇದು ಮನಸ್ಸಿಗೆ ಬಂದಂಥ ಸುಳ್ಳು. ಓಕೆ, ಈಗ ನಾವು ಸದನದಲ್ಲಿ ಉತ್ತರ ಕೊಟ್ವಿ ಅಂತಂದರೆ, ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಉತ್ತರ ಕೊಟ್ಟರು ಅಂತಂದರೆ ಅದು ಬೆಚ್ಚಬಿದ್ದೋ ಹೆದರೋ ಕೊಟ್ಟಿರುವಂಥ ಉತ್ತರ ಅಲ್ಲ. ಒಂದು ಸುಳ್ಳನ್ನು 1000 ಸತಿ ಹೇಳಿದ್ರೆ ಅದೇ ಸತ್ಯ ಆಗತ್ತೆ ಅಂತ ನಂಬಿಕೊಂಡು ಮುಖ್ಯಮಂತ್ರಿಗಳು ಬಾರಿ 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 ಅದನ್ನೇ ಸುಳ್ಳು ಹೇಳ್ತಾ ಇರುವಂಥ ಟೈಮ್ನಲ್ಲಿ ರಾಜ್ಯದ ಜನಕ್ಕೆ ಸುಳ್ಳು ವಿಷಯ ತಲುಪಬಾರದು, ಸತ್ಯ ಅನ್ನೋದೇನು ಅಂತ ಗೊತ್ತಾಗಬೇಕು ಅಂತ ಹೇಳಿ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆ ಆಗಿರುವಂಥ ಸರ್ಕಾರದ ಕರ್ತವ್ಯ, ಸರ್ಕಾರ ಮಾಡಿರುವಂಥ ಕೆಲಸವನ್ನು ಜನಕ್ಕೆ ಸತ್ಯ ತಿಳಿಸೋದಾದ್ರಿಂದ ಜವಾಬ್ದಾರಿಯಿಂದ ಓಕೆ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವರಾಗಿ ಇಲ್ಲಿಂದ ಆಯ್ಕೆಯಾಗಿ ಹೋಗಿರುವಂಥ ಸಂಸದರಾಗಿ ನಾನಾಗಲಿ ಮತ್ತೊಬ್ಬರಾಗಲಿ ನಾವು ಮಾಡ್ತಾ ಇರುವಂಥದ್ದು ಅಕೌಂಟಬಿಲಿಟಿ. ಇದು ಸಿದ್ದರಾಮಯ್ಯನವ್ರಿಗೆ ಹೆದರಿರೋದಲ್ಲ, ಜನಕ್ಕೆ ನಾವು ಮಾಡಬೇಕಾಗಿರುವಂಥ ಕರ್ತವ್ಯದಿಂದ ನಾವು ಮಾಡ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.